ಚಡಚಣ ಬ್ಯಾಂಕ್ ದರೋಡೆಗೆ ಕಾರಣವಾದ್ರ ಸಿಬ್ಬಂದಿ ಭದ್ರತಾ ವೈಫಲ್ಯವೇ ಬ್ಯಾಂಕ್ ಲೂಟಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಭದ್ರತಾ ವೈಫಲ್ಯದಿಂದವೇ ಇಷ್ಟೆಲ್ಲ ಆಯ್ತು, ಬ್ಯಾಂಕ್ ಹೊರಗೆ ಇರಲೇ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸೆಕ್ಯೂರಿಟಿ ಗಾರ್ಡ್ಗಳು ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬ್ಯಾಂಕ್ನ ಹೊರಗಡೆ. ಹಾಗಾದ್ರೆ ಸೆಕ್ಯೂರಿಟಿ ಗಾರ್ಡ್ ಏನ್ ಮಾಡ್ತಾ ಇದ್ದ ಗೊತ್ತಾ? ಸೆಕ್ಯೂರಿಟಿ ಗಾರ್ಡ್ಗೆ ಭದ್ರತೆ ಬಿಟ್ಟು ಬ್ಯಾಂಕ್ ಒಳಗೇನ್ ಕೆಲಸ? ಜೆರಾಕ್ಸ್ ಮಾಡೋದಕ್ಕೆ ಒಳಗೆ ಕರೆಸಿದಂತಹ ಬ್ಯಾಂಕ್ನ ಸಿಬ್ಬಂದಿ ಸಂಜೆ 4:30ರಿಂದ 6 ಗಂಟೆಯವರೆಗೆ ಬ್ಯಾಂಕ್ ಒಳಗೆ ಇದ್ದಂತಹ ದರೋಡೆಕೋರ ಬ್ಲ್ಯಾಕ್ ಮಾಸ್ಕ್, ಕೂಲಿಂಗ್ ಗ್ಲಾಸ್, ಬಿಳಿ ಹ್ಯಾಟ್ ಅನ್ನ ಧರಿಸಿದಂತಹ ದರೋಡೆಕೋರ ಸಂಶಯ ಬರುವಂತೆ ಬ್ಯಾಂಕ್ ಒಳಗಿದ್ದರೂ ಗಮನಿಸಿಲ್ವಾ ಸಿಬ್ಬಂದಿ? ಬ್ಯಾಂಕ್ ಅವಧಿ ಮುಗಿದ ಬಳಿಕವೂ ಒಳಗೆ ಹೇಗಿದ್ದ ಅನ್ನೋದೇ ಪ್ರಶ್ನೆ ಕಾಡ್ತಾ ಇದೆ. ಮೇನ್ ಎಂಟ್ರೆನ್ಸ್ ಗೇಟ್ ಯಾಕೆ ಲಾಕ್ ಮಾಡಲಿಲ್ಲ ಅನ್ನೋದೇ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಮನಗೂಳಿಯಂತೆ ಚಡಚಣದಲ್ಲೂ ಶಾಮೀಲಾಗಿದ್ದಾರಾ ಸಿಬ್ಬಂದಿ? ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ವಿಜಯಪುರ ಪೊಲೀಸ್ನವರು. ಸಹಜವಾಗಿಯೇ ಪ್ರಶ್ನೆ ಮೂಡುತ್ತೆ, ಏನ್ ಮಾಡ್ತಾ ಇದ್ರು ಸೆಕ್ಯೂರಿಟಿ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಇಲ್ಲಿ ಭದ್ರತಾ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಸೆಕ್ಯೂರಿಟಿಗೆ ಒಳಗಡೆ ಏನ್ ಕೆಲಸ? ಆತ ಹೊರಗಡೆ ಕೂತ್ಕೊಂಡು ಗೇಟ್ನ ಕಾಯ್ಬೇಕು, ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅನ್ನೋದು ನೋಡ್ಕೊಳ್ಳೋದು ಅವ್ನ ಕರ್ತವ್ಯ. ಇಲ್ಲ ಅದ್ಯಾವುದು ಕೂಡ ಆಗಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಏನ್ ಮಾಡ್ತಾ ಇದ್ರು ಸೆಕ್ಯೂರಿಟಿ ಗಾರ್ಡ್? ಒಬ್ಬ ಅನುಮಾನ ಪಡುವಂತಹ ವ್ಯಕ್ತಿ ಒಳಗಡೆ ಇದ್ರೂ ಕೂಡ ಯಾಕೆ ಗಮನಿಸ್ಲಿಲ್ಲ ಅಂತ ಹೇಳಿ? ಖಂಡಿತ ರಮ್ಯ, ಏನು ಮೊನ್ನೆ ದಿನ ಚಡಚಣದ ಒಂದು SBI ಬ್ಯಾಂಕ್ ನ ಬ್ರಾಂಚ್ ಕಳ್ಳತನ ಆಗಿದೆ. ಈ ಒಂದು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಬಹಳಷ್ಟು ಕುತೂಹಲಕಾರಿ ಸಂಗತಿಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಒಂದ್ ಕಡೆ ಏನು ಅಂತಾರಾಜ್ಯ ಕಳ್ಳರು ಕಳ್ಳತನ ಮಾಡಿದ್ದಾರೆ, ಹಾಡಾಗ್ಲಿ ಬಂದು ದರೋಡೆ ಮಾಡಿದ್ದಾರೆ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಈಗ ಇನ್ನೊಂದು ಕಡೆ ಬ್ಯಾಂಕಿನಲ್ಲಿ ಭದ್ರತಾ ವೈಫಲ್ಯ ಇರೋದು, ಜೊತೆಗೇನೆ ಕಳೆದ 3 ತಿಂಗಳಿಂದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ಗನ್ ಆರ್ಮ್ಡ್ ಫೋರ್ಸ್ ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ 3 ತಿಂಗಳಿಂದ ಕಡ್ಡಾಯವಾಗಿ ಅಂದ್ರೆ ನಿರಂತರವಾಗಿ ರಜೆ ಮೇಲೆ ಇದ್ದ. ಜೊತೆಗೇನೆ ATM ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದ. ಆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನನ್ನ ಒಳಗಡೆ ಬ್ಯಾಂಕಿನ ಸಿಬ್ಬಂದಿ ಜೆರಾಕ್ಸ್ ಮಾಡೋದಕ್ಕೆ ಕರೆಸ್ಕೋತಾರೆ. ಅಂದ್ರೆ ಆತನನ್ನ ಅಲ್ಲಿಂದ ಮೂವ್ ಮಾಡುವಂತ ಒಂದು ಪ್ರಯತ್ನ ನಡೀತದೆ ಅನ್ನುವಂಥದ್ದು ಕೂಡ ಗಮನಕ್ಕೆ ಬಂದಿರುವಂತದ್ದು. ಜೊತೆಗೇನೆ ಒಬ್ಬ ವ್ಯಕ್ತಿ ಏನ್ ದರೋಡೆಕೋರರಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆತ ಅನುಮಾನಾಸ್ಪದವಾದ ರೀತಿಯಲ್ಲೇ ಡ್ರೆಸ್ ಗಳನ್ನ ಮಾಡ್ಕೊಂಡು ಬರ್ತಾನೆ, ಮುಖಕ್ಕೆ ಮಾಸ್ಕ್ ಹಾಕಿದ್ದಾನೆ, ಜೊತೆಗೆ ಗಾಗಲ್ ಧರಿಸಿದ್ದಾನೆ, ತಲೆ ಮೇಲೆ ಹ್ಯಾಟ್ ಇದೆ, ಮುಖ ಸ್ಪಷ್ಟವಾಗಿ ಕಾಣದ ಇರೋ ತರ ಆತ ಹೈಡ್ ಮಾಡ್ಕೊಂಡಿದ್ದಾನೆ. ಹೀಗಿತ್ತು ಕೂಡ 4:30ರಿಂದ 6 ಗಂಟೆಯವರೆಗೆ ಬ್ಯಾಂಕಿನ ಒಳಗಡೆ ಆ ವ್ಯಕ್ತಿ ಇರ್ತಾನೆ ಅನ್ನುವಂತ ಮಾಹಿತಿಯನ್ನು ಸ್ವತಃ ವಿಜಯಪುರದ SP ಲಕ್ಷ್ಮಣ್ ನಿಂಬರ್ಗೆ ಅವರು ಹೇಳಿರುವಂತದ್ದು. ಹಾಗಾದ್ರೆ ಬ್ಯಾಂಕಿನಲ್ಲಿ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬ್ಯಾಂಕಿನ ಅವಧಿ ಮುಗಿದ ಬಳಿಕ ಒಬ್ಬ ವ್ಯಕ್ತಿ ಅಲ್ಲಿ ಹೇಗೆ ಇದ್ದ? ಜೊತೆಗೇನೆ ಮೇನ್ ಎಂಟ್ರೆನ್ಸ್ ಲಾಕ್ ಮಾಡ್ಬೇಕಾಗಿರುತ್ತೆ. ಬ್ಯಾಂಕಿನ ಅವಧಿ ಮುಗಿದ ತಕ್ಷಣವೇ ಸಾರ್ವಜನಿಕರು ಯಾರು ಕೂಡ ಒಳಗೆ ಬರಬಾರ್ದು, ಹಾಗೇನೆ ಒಳಗಿನ ಸಿಬ್ಬಂದಿ ಹೊರಗೆ ಹೋಗಬಾರ್ದು. ಯಾಕಂತಂದ್ರೆ ಬ್ಯಾಂಕಿನ ಅವಧಿ ಮುಗಿದ ನಂತರ ಏನು ದಿನದ ಲೆಕ್ಕಾಚಾರಗಳನ್ನ ಮಾಡೋದಿರ್ತದೆ, ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ಲೆಕ್ಕಕ್ಕೆ ಮೇನ್ ಗೇಟ್ ಅನ್ನ ಕೂಡ ಲಾಕ್ ಮಾಡ್ಬೇಕಾಗಿತ್ತು. ಆದ್ರೆ ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ಹೊರಗಿನಿಂದ ಮತ್ತೆ 2 ವ್ಯಕ್ತಿಗಳು, ಅನಾಮಧೇಯ ವ್ಯಕ್ತಿಗಳು, ಅಪರಿಚಿತ ವ್ಯಕ್ತಿಗಳು ಬಂದು ದರೋಡೆಗೆ ಯತ್ನ ಮಾಡುವಂತದ್ದು. ಜೊತೆಗೆ ಅಲ್ಲಿನ ಸಿಬ್ಬಂದಿಗೆ ನೇರವಾಗಿ ಪಿಸ್ತೂಲು ಮತ್ತೆ ವೆಪನ್ ಗಳನ್ನ ಅಂದ್ರೆ ಚೂರಿಯನ್ನ ತೋರಿಸಿ ಮಾಡ್ತಾ ಇರುವಂತದ್ದು. ಇದು ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.